ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕರ್ನಾಟಕ ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡುವ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ಕರ್ನಾಟಕದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳು ಎಷ್ಟು ಇವೆ ಮತ್ತು ಅವು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ನಮಗೆ ಎಷ್ಟು ಇಂಪಾರ್ಟೆಂಟ್ ಇವೆ ಅಂತ ನಾವು ಈ ಒಂದು ಕ್ಲಾಸ್ನಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸೊ ಬನ್ನಿ, ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳು ಇವೆ ಅಂತ ನಾವಿಲ್ಲಿ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಸೊ ನಮ್ಮ ಕರ್ನಾಟಕದಲ್ಲಿ ಒಟ್ಟು 5 ಹುಲಿ ಸಂರಕ್ಷಿತ ಪ್ರದೇಶಗಳು ಇವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಅವು ಯಾವುವು ಅಂತ ನೋಡುವುದಾದರೆ ಇಲ್ಲಿ ಬಂಡೀಪುರ್ ಟೈಗರ್ ರಿಸರ್ವ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾಗರಹೊಳೆ ಟೈಗರ್ ರಿಸರ್ವ್ ಬರುತ್ತೆ. ಸೊ ಭದ್ರಾ ಟೈಗರ್ ರಿಸರ್ವ್ ಬರುತ್ತೆ. ಅನಸಿ ಅಥವಾ ಕಾಳಿ ಟೈಗರ್ ರಿಸರ್ವ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ BRT ಟೈಗರ್ ರಿಸರ್ವ್ ಬರುತ್ತೆ. ಸೊ ಈ ರೀತಿ 5 ಟೈಗರ್ ರಿಸರ್ವ್ಗಳನ್ನು ನಾವಿಲ್ಲಿ ನೋಡ್ಬೋದು. ಸೊ ಇವು ಯಾವ ಒಂದು ಪ್ರದೇಶದಲ್ಲಿ ಇವೆ ಅಂತ ನೋಡುವುದಾದರೆ ಇಲ್ಲಿ ಮೊದಲನೆಯದಾಗಿ ನಾವು ಬಂಡೀಪುರ್ ಟೈಗರ್ ರಿಸರ್ವ್ ಮತ್ತು BRT ಟೈಗರ್ ರಿಸರ್ವ್ ಇವೆರಡು ಇದಾವಲ್ಲ, ಇವು ನಾವು ಚಾಮರಾಜನಗರದಲ್ಲಿ ಇವೆ ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಅಂದರೆ ಈ ಚಾಮರಾಜನಗರ ಒಂದರಲ್ಲೇ ಇಲ್ಲಿ ಬಂಡೀಪುರ್ ಟೈಗರ್ ರಿಸರ್ವ್ ಮತ್ತು BRT ಅಂದರೆ ಬಿಳಿಗಿರಿ ರಂಗನಸ್ವಾಮಿ ದೇವಾಲಯ ಎಂಬ ಒಂದು ಟೈಗರ್ ರಿಸರ್ವನ್ನು ನಾವು ಈ ಒಂದೇ ಜಿಲ್ಲೆಯಲ್ಲಿ 2 ಟೈಗರ್ ರಿಸರ್ವ್ ಇದಾವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಇದು ಎಲ್ಲಿ ಬರುತ್ತೆಪ್ಪ ಅಂತಂದರೆ ಇದು ಮೈಸೂರು ಮತ್ತು ಕೊಡಗು ಪ್ರದೇಶಗಳಲ್ಲಿ ಇದು ಹರಡಿಕೊಂಡಿದೆ ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಭದ್ರಾ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಸೊ ಈ ಭದ್ರಾ ಟೈಗರ್ ರಿಸರ್ವ್ ಏನಿದೆಯಲ್ಲ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹರಡಿಕೊಂಡಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಅನಸಿ ಅಥವಾ ಕಾಳಿ ಟೈಗರ್ ರಿಸರ್ವ್ ಬರುತ್ತೆ. ಸೊ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ನಮ್ಮ ಭಾರತದಾದ್ಯಂತ ಈ ಹುಲಿ ಸಂರಕ್ಷಿತ ಪ್ರದೇಶ ಅಂದರೆ ಟೈಗರ್ ರಿಸರ್ವ್ ಎಂಬ ಕಾನ್ಸೆಪ್ಟನ್ನು ಯಾವಾಗ ಆರಂಭಿಸಲಾಯಿತು ಅಂತ ನೋಡೋದಾದರೆ ಈ ಪ್ರಾಜೆಕ್ಟ್ ಟೈಗರ್ ಅಂತ ಏನು ಕಾನ್ಸೆಪ್ಟ್ ಬರುತ್ತೆ ಅಲ್ಲ, ಇದನ್ನು ಏಪ್ರಿಲ್ 1, 1973 ಇಲ್ಲಿ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಏನಿದೆಯಲ್ಲ ಆ ಉದ್ಯಾನವನದ ಮೂಲಕ ಈ ಒಂದು ಕಾನ್ಸೆಪ್ಟನ್ನು ಆರಂಭಿಸಲಾಯಿತು ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಸೊ ಇಲ್ಲಿ ಈ ಪ್ರಾಜೆಕ್ಟ್ ಟೈಗರ್ ಯಾಕೆ ಆರಂಭಿಸಲಾಯಿತು ಅಂತ ನೋಡುವುದಾದರೆ ಅಂದರೆ ನಮ್ಮ ಭಾರತ ಸರ್ಕಾರ ಈ ಪ್ರಾಜೆಕ್ಟ್ ಟೈಗರನ್ನು ಏಕೆ ಕೈಗೊಂಡಿತ್ತು ಅಂತ ನೋಡುವುದಾದರೆ ಇಲ್ಲಿ ಕಾಲಕ್ರಮೇಣ ಈ ಹುಲಿಗಳ ಸಂಖ್ಯೆ ಕಡಿಮೆ ಆಯ್ತಾ ಹೋಯಿತು. ಅಂದರೆ ಇಲ್ಲಿ ಹುಲಿಗಳ ಸಂಖ್ಯೆ ಕ್ಷೀಣಿಸುವುದರಿಂದ ಇಲ್ಲಿ ಏನು ಮಾಡಲಾಯಿತು, ಈ ಹುಲಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಮತ್ತು ಅವುಗಳ ಆವಾಸ ಸ್ಥಾನವನ್ನು ಸಂರಕ್ಷಿಸುವ ಒಂದು ಉದ್ದೇಶದಿಂದ ನಮ್ಮ ಭಾರತ ಸರ್ಕಾರ ಏನಿದೆ ಅಲ್ಲ ಇದು ಏಪ್ರಿಲ್ 1, 1973 ಈ ಒಂದು ಪ್ರಾಜೆಕ್ಟ್ ಟೈಗರ್ ಎಂಬ ಒಂದು ಕಾನ್ಸೆಪ್ಟನ್ನು ಆರಂಭಿಸಿತು ಅಂತ ನಾವಿಲ್ಲಿ ತಿಳಿಬಹುದು. ಸೊ ಇದರ ಒಂದು ಪಿತಾಮಹ ಯಾರು ಅಂತ ನೋಡುವುದಾದರೆ ಇಲ್ಲಿ ಈ ಭಾರತದ ಹುಲಿ ಮನುಷ್ಯ ಅಂದರೆ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅನಿಸಿಕೊಂಡಿರುವ ಕೈಲಾಸ ಸಂದಾಲ್ ಅವರು ಏನಿದಾರಲ್ಲ ಈ ಒಂದು ಪ್ರಾಜೆಕ್ಟ್ ಟೈಗರ್ ಆರಂಭಕ್ಕೆ ಇಲ್ಲಿ ಒತ್ತು ನೀಡಿದರು ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇವರು ರಾಜಸ್ಥಾನದ ಕೈಲಾಸ್ ಸಂದಾಲ್ ಅವರು ಏನಿದಾರಲ್ಲ ಇವರು ಭಾರತದ ಹುಲಿ ಮನುಷ್ಯ ಅಥವಾ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಇವರನ್ನು ಗುರುತಿಸಲಾಗಿದೆ. ಸೊ ಈ ಮೂಲಕ ನಮ್ಮ ಭಾರತ ಸರ್ಕಾರ ಏನು ಮಾಡಿತು, ಇಲ್ಲಿ ಈ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಒಂದು ಅಡಿಯಲ್ಲಿ ಇಲ್ಲಿ NTCA ಅಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅನ್ವಯ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ಟೈಗರ್ ಎಂಬ ಒಂದು ಕಾನ್ಸೆಪ್ಟನ್ನು ನಿರ್ವಹಿಸುತ್ತಿದೆ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ನಮ್ಮ ಭಾರತದಲ್ಲಿ 2022ರಂತೆ ಭಾರತದ ಹುಲಿ ಜನಗಣತಿಯ ಬಗ್ಗೆ ಅಂದರೆ ಹುಲಿ ಗಣತಿಯ ಬಗ್ಗೆ ನಾವು ಇಲ್ಲಿ ತಿಳಿಯುವುದಾದರೆ ನಮ್ಮ ಭಾರತವು ಪ್ರತಿ 4 ವರ್ಷಕ್ಕೊಮ್ಮೆ ಇಲ್ಲಿ ಹುಲಿ ಗಣತಿಯನ್ನು ನಡೆಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಎಷ್ಟು ವರ್ಷಕ್ಕೊಮ್ಮೆ? ಪ್ರತಿ 4 ವರ್ಷಕ್ಕೊಮ್ಮೆ ಇಲ್ಲಿ ಹುಲಿ ಗಣತಿಯನ್ನು ನಮ್ಮ ಭಾರತ ಸರ್ಕಾರ ನಿರ್ವಹಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ.
ಸೊ ಈ ಮೂಲಕ ಇಲ್ಲಿ 2022ರ ಒಂದು ವರದಿಯನ್ನು ಅಂದರೆ ಹುಲಿ ಗಣತಿ ಏನಿದೆಯಲ್ಲ, ಈ ಹುಲಿ ಗಣತಿಯ ಒಂದು ವರದಿಯನ್ನು 2022ರ ಒಂದು ವರದಿಯನ್ನು ನಾವು ಇಲ್ಲಿ ತಿಳಿದುಕೊಳ್ಳುವುದಾದರೆ, ಇಲ್ಲಿ ಭಾರತದಲ್ಲಿ ಪ್ರಸ್ತುತ 2022ರ ಒಂದು ಗಣತಿಯ ಪ್ರಕಾರ 3682 ಹುಲಿಗಳಿವೆ ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಅಂದರೆ ನಮ್ಮ ಭಾರತದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟಿವೆ ಅಂತ ನಾನು ಹೇಳಿದೆ, 3682 ಹುಲಿಗಳಿವೆ ಅಂತ ನಾನು ಹೇಳಿದೆ. ಸೊ ಈ ಮೂಲಕ ಇಲ್ಲಿ ವಿಶ್ವದ ಒಟ್ಟು ಹುಲಿಗಳ ಸಂಖ್ಯೆಯಲ್ಲಿ 75% ಅಂದರೆ 75%ಗಿಂತಲೂ ಹೆಚ್ಚು ನಮ್ಮ ಭಾರತದಲ್ಲಿಯೇ ಹುಲಿಗಳನ್ನು ನಾವು ಕಾಣಬಹುದು ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಸೊ ಇಲ್ಲಿ ಈ 2022ರ ವರದಿಯಂತೆ ನಮಗೇನು ಗೊತ್ತಾಯಿತು, ನಮ್ಮ ಭಾರತದಲ್ಲಿ ಪ್ರಸ್ತುತ 3682 ಹುಲಿಗಳಿವೆ ಅಂತ ನಮಗೆ ಗೊತ್ತಾಯಿತು. ಸೊ ಇದು ವಿಶ್ವದ ಒಟ್ಟು 75%ಗಿಂತಲೂ ಹೆಚ್ಚು ಹುಲಿಯನ್ನು ನಮ್ಮ ಭಾರತವೇ ಹೊಂದಿದೆ ಅಂತ ನಮಗೆ ಇಲ್ಲಿ ತಿಳಿದು ಬಂತು. ಸೊ ನಮ್ಮ ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ ಅಂತ ನೋಡುವುದಾದರೆ, ಇಲ್ಲಿ ಟೈಗರ್ ಸ್ಟೇಟ್ ಎನಿಸಿಕೊಂಡಿರುವ ಮಧ್ಯಪ್ರದೇಶ ಏನಿದೆಯಲ್ಲ, ಇದು ಹುಲಿಗಳ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಹುಲಿಗಳನ್ನು ಈ ಒಂದು ರಾಜ್ಯ ಹೊಂದಿದೆ. ಅಂದರೆ ಮಧ್ಯಪ್ರದೇಶ ರಾಜ್ಯ ಹೊಂದಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಎಷ್ಟು ಹೊಂದಿದೆಯಪ್ಪ ಅಂತಂದರೆ, ಒಟ್ಟು 785 ಹುಲಿಗಳನ್ನು ಮಧ್ಯಪ್ರದೇಶ ಒಂದೇ ಹೊಂದಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಂತರದ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಬರುತ್ತೆ. ಅಂದರೆ ಭಾರತದಲ್ಲಿ ಅಗ್ರಸ್ಥಾನದಲ್ಲಿ ಟೈಗರ್ ಸಂಖ್ಯೆಗಳಲ್ಲಿ ಅಂದರೆ ಹುಲಿಗಳ ಸಂಖ್ಯೆಗಳ ಗಣತಿಯಲ್ಲಿ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದ್ದರೆ, ಈ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ, 563 ಹುಲಿಗಳಿವೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಇದರ ನಂತರ ಇಲ್ಲಿ 3ನೇ ಸ್ಥಾನದಲ್ಲಿ ಯಾವುದಪ್ಪ ಅಂದರೆ ಉತ್ತರಾಖಂಡ್ ಇಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ. ಇಲ್ಲಿ 560 ಹುಲಿಗಳ ಮೂಲಕ ನಮ್ಮ ಭಾರತದಲ್ಲಿ ಉತ್ತರಾಖಂಡ್ ಏನಿದೆಯಲ್ಲ, ಇದು 3ನೇ ಸ್ಥಾನದಲ್ಲಿದೆ. ಮತ್ತು ಇಲ್ಲಿ 4ನೇ ಸ್ಥಾನದಲ್ಲಿ ಮಹಾರಾಷ್ಟ್ರದ ಇದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇದು ಹುಲಿ ಗಣತಿಗೆ ಸಂಬಂಧಪಟ್ಟರೆ. ಇನ್ನು ನಮ್ಮ ಭಾರತದಲ್ಲಿ ಪ್ರಸ್ತುತ 55ಕ್ಕೂ ಹೆಚ್ಚು ಹುಲಿ ಸಂರಕ್ಷಿತ ಪ್ರದೇಶಗಳು ಇವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ಈ ಹುಲಿ ಸಂರಕ್ಷಿತ ಪ್ರದೇಶಗಳು ಏನಿದಾವಲ್ಲ, ಇವುಗಳನ್ನು 2 ಪ್ರಮುಖ ವಲಯಗಳಾಗಿ ವಿಂಗಡಿಸಿರುವುದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಒಂದು ವಲಯವಾಗಿ ವಿಂಗಡಿಸಲಾಗಿದೆ ಅಂದರೆ ಕೋರ್ ಏರಿಯಾ ಮತ್ತು ಬಫರ್ ಏರಿಯಾ ಅಂತ 2 ವಲಯಗಳಾಗಿ ನಾವು ವಿಂಗಡಿಸಿರುವುದನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇಲ್ಲಿ ಕೋರ್ ಏರಿಯಾ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಈ ಒಂದು ಪ್ರದೇಶಗಳಲ್ಲಿ ಈ ಹುಲಿ ಸಂರಕ್ಷಿತ ಪ್ರದೇಶ ಏನಿರ್ತಾವಲ್ಲ, ಕೋರ್ ಏರಿಯಾ ಹುಲಿ ಸಂರಕ್ಷಿತ ಪ್ರದೇಶ, ಇಲ್ಲಿ ಯಾವುದೇ ಮಾನವನ ಚಟುವಟಿಕೆಗೆ ಅವಕಾಶ ಇರುವುದಿಲ್ಲ. ಅಂದರೆ ಇಲ್ಲಿ ಮಾನವರ ಹಸ್ತಕ್ಷೇಪ ಯಾವುದೇ ರೀತಿ ಇಲ್ಲಿ ನಡೆಯುವುದಿಲ್ಲ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇನ್ನು ಬಫರ್ ಏರಿಯಾ ಅಂತ ಬರುತ್ತೆ. ಸೊ ಬಫರ್ ಏರಿಯಾ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಈ ಕೋರ್ ಏರಿಯಾ ಅಂತ ಏನು ಹೇಳೋದಿಲ್ಲ, ಅದರ ಸುತ್ತಮುತ್ತಲಿನ ಏರಿಯಾ ಏನಿರ್ತಿದ್ಲ ಅದು ಬಫರ್ ಏರಿಯಾ ಅಂತ ಗುರುತಿಸಿಕೊಂಡಿರ್ತದೆ. ಸೊ ಇಲ್ಲಿ ಸ್ವಲ್ಪ ನಿಯಮಿತವಾಗಿ ಮಾನವ ಚಟುವಟಿಕೆಗಳನ್ನು ನಡೆಸಬಹುದು ಮತ್ತು ಪ್ರವಾಸೋದ್ಯಮಕ್ಕೂ ಕೂಡ ಈ ಒಂದು ಬಫರ್ ಏರಿಯಾದಲ್ಲಿ ಅವಕಾಶ ಇರುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇನ್ನು ಈ ಜಾಗತಿಕ ಮಟ್ಟದಲ್ಲಿ ಆಗಲಿ ಅಥವಾ ನಮ್ಮ ಭಾರತದಲ್ಲಾಗಲಿ ಈ ಪ್ರಾಜೆಕ್ಟ್ ಟೈಗರ್ ಎಂಬ ಒಂದು ಕಾನ್ಸೆಪ್ಟನ್ನು ಏಕೆ ಅಳವಡಿಸಿಕೊಂಡರು ಅಂತ ನಾನು ಹೇಳಿದೆ. ಯಾಕಂದರೆ ಹುಲಿಗಳು ಎಂಡೇಂಜ್ಡ್ ಅಂತ ಇರುತ್ತೆ. ಅಂದರೆ ಇಲ್ಲಿ ಅಳಿವಿನಂಚಿನಲ್ಲಿರುವ ವರ್ಗಕ್ಕೆ ಸೇರಿರುವುದರಿಂದ ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಆಗಲಿ ಅಥವಾ ನಮ್ಮ ಭಾರತದ ಒಂದು ಕಾರ್ಯಯೋಜನೆಯಿಂದಾಗಲಿ ಇಲ್ಲಿ ಪ್ರಾಜೆಕ್ಟ್ ಟೈಗರ್ ಎಂಬ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಆರಂಭಿಸಲಾಯಿತು ಅಂತ ನಾನು ಹೇಳಿದೆ. ಸೊ ಇಲ್ಲಿ IUCN ರೆಡ್ ಲಿಸ್ಟ್ ಅಂತ ಏನು ಬರುತ್ತಲ್ಲ, ಆ ರೆಡ್ ಲಿಸ್ಟ್ನಲ್ಲಿ ಇಲ್ಲಿ ಹುಲಿಗಳು ಅಳಿವಿನಂಚಿನಲ್ಲಿರುವುದರಿಂದ ಈ ಒಂದು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಇಲ್ಲಿ ಹುಲಿಗಳ ಸಂರಕ್ಷಣೆ ಮತ್ತು ಅವುಗಳ ಆವಾಸ ಸ್ಥಾನಗಳ ಸಂರಕ್ಷಣೆ ಕೂಡ ಇಲ್ಲಿ ಏಪ್ರಿಲ್ 1, 1973ರಿಂದ ಕೈಗೊಳ್ಳಲಾಯಿತು ಅಂತ ನಾವಿಲ್ಲಿ ನೋಡ್ಬೋದಾಗಿದೆ, ಅಂದರೆ ತಿಳಿದುಕೊಳ್ಳಬೇಕಾಗಿದೆ. ಸೊ ಈ ಮೂಲಕ ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಇಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್
1972 ಅಂತ ಒಂದು ಕಾಯ್ದೆ ಬರುತ್ತೆ. ಇದು ನಮ್ಮ ಭಾರತದ ವನ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅನುಸೂಚಿ 1ರ ಒಂದು ಅಡಿಯಲ್ಲಿ ಇಲ್ಲಿ ಹುಲಿಗೆ ಅತ್ಯುನ್ನತ ರಕ್ಷಣೆ ನೀಡಲಾಗಿದೆ. ಅಂದರೆ ನಾನು ಏನು ಹೇಳ್ತಿರೋದಂದರೆ, ಈ ಜಾಗತಿಕ ಮಟ್ಟದಲ್ಲಿ ಈ ಹುಲಿಗಳ ಅಳಿವಿನಂಚಿನಲ್ಲಿರುವ ಒಂದು ಸಂರಕ್ಷಣೆಗಾಗಿ ಇಲ್ಲಿ ನಮ್ಮ ಭಾರತದಲ್ಲಿಯೂ ಕೂಡ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಂದರೆ ಇಲ್ಲಿ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಎಂಬ ಒಂದು ಕಾಯ್ದೆಯನ್ನು ತಂದು ಇಲ್ಲಿ ಅನುಸೂಚಿ 1 ಅಂದರೆ ಶೆಡ್ಯೂಲ್ 1 ಅಡಿಯಲ್ಲಿ ಇಲ್ಲಿ ಹುಲಿಗಳಿಗೆ ಅತ್ಯುನ್ನತ ಸಂರಕ್ಷಣೆ ನೀಡಲಾಯಿತು ಅಂತ ನಾವು ನೋಡ್ಬೋದು. ಸೊ ಇಲ್ಲಿ ನಾವೇನು ತಿಳಿದುಕೊಂಡಿದ್ವಿ, ಸೊ ನಮ್ಮ ಕರ್ನಾಟಕದಲ್ಲಿ ಒಟ್ಟು 5 ಹುಲಿ ಸಂರಕ್ಷಿತ ತಾಣಗಳು ಇವೆ ಅಂತ ನಾವಿಲ್ಲಿ ತಿಳಿದುಕೊಂಡ್ವಿ. ಸೊ ಇಲ್ಲಿ ಬಂಡೀಪುರ ಆಗಲಿ, ನಾಗರಹೊಳೆ ಆಗಲಿ, ಭದ್ರಾ, ದಾಂಡೇಲಿ ಅಥವಾ ಅಂಸಿ ಅಥವಾ ಕಾಳಿ ಅಂತ ನಾನು ಏನು ಹೇಳಿದೆ ಅಲ್ಲ ಅದು, ಮತ್ತು BRT, ಈ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಎಲ್ಲಿ ಬರ್ತಾವಂತ ಹೇಳಿದೆ, ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಬರ್ತಾವಂತ ನಾನು ಹೇಳಿದೆ. ಸೊ ಈ 5 ಹುಲಿ ಸಂರಕ್ಷಿತ ಪ್ರದೇಶಗಳ ವಿಶೇಷತೆ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳುವುದಾದರೆ, ಮೊದಲನೆಯದಾಗಿ ಇಲ್ಲಿ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶ ಬರುತ್ತೆ. ಸೊ ಈ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶವನ್ನು ನಾವು 1931ರಲ್ಲಿ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶವನ್ನು ಗುರುತಿಸಿರುವುದನ್ನು ನಾವಿಲ್ಲಿ ಕಾಣ್ಬೋದು. ಸೊ 1931ರಲ್ಲಿ ಯಾವ ಒಂದು ಹೆಸರಿನಿಂದ ಇದನ್ನು ಗುರುತಿಸಿದ್ದರು ಅಂತ ನೋಡುವುದಾದರೆ, ಇಲ್ಲಿ ಮೈಸೂರು ಮಹಾರಾಜರು ಏನು ಬರ್ತಾರಲ್ಲ, ಈ ಮೈಸೂರು ಮಹಾರಾಜರು ಇದನ್ನು ವೇಣುಗೋಪಾಲ್ ವನ್ಯಜೀವಿ ಧಾಮ ಅಂತ ಈ ಒಂದು ಸಂರಕ್ಷಣೆ ತಾಣವನ್ನು ಗುರುತಿಸಿದ್ರು. ಅಂದರೆ ಇಲ್ಲಿ 1931ರಲ್ಲಿ ಇದನ್ನು ವೇಣುಗೋಪಾಲ್ ವನ್ಯಜೀವಿ ಉದ್ಯಾನವನ ಅಂತ ಇಲ್ಲಿ ಸ್ಥಾಪನೆ ಮಾಡಿದರು. ಸೊ ನೆಕ್ಸ್ಟ್ ಇಲ್ಲಿ ಇದನ್ನು ಏನು ಮಾಡಲಾಯಿತು ಅಂದರೆ 1973ರಲ್ಲಿ ನಮ್ಮ ಭಾರತ ಸರ್ಕಾರ ಈ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶವನ್ನು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ, ಅಂದರೆ ಈ ಪ್ರಾಜೆಕ್ಟ್ ಟೈಗರ್ ಯೋಜನೆ ಏನು ಬರುತ್ತಲ್ಲ ಇದರ ಅಡಿಯಲ್ಲಿ ಇಲ್ಲಿ ಇದನ್ನು ಟೈಗರ್ ರಿಸರ್ವ್ ಅಂತ ಜಾರಿಗೆ ತಂದಿತ್ತು. ಸೊ ಈ ಮೂಲಕ ನಮ್ಮ ಕರ್ನಾಟಕದಿಂದಲೇ ಇಲ್ಲಿ ನಮ್ಮ ದೇಶದ 9ನೇ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಗುರುತಿಸಿಕೊಂಡಿತ್ತು ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಅಂದರೆ ಈ ಪ್ರಾಜೆಕ್ಟ್ ಟೈಗರ್ ಏನು ಸ್ಥಾಪನೆ ಆಗಿತ್ತಲ್ಲ, ಆಗ ಈ ದೇಶದಲ್ಲಿ ಅಂದರೆ ನಮ್ಮ ಕರ್ನಾಟಕದ ಈ 9 ಹುಲಿ ಸಂರಕ್ಷಿತ ಪ್ರದೇಶಗಳು ಏನಿದ್ದು ಅಲ್ಲ, ಅದರಲ್ಲಿ ನಮ್ಮ ಕರ್ನಾಟಕದಿಂದ ಮೊದಲ ಬಾರಿಗೆ ಇದನ್ನು ಗುರುತಿಸಲಾಯಿತು. ಸೊ ಇದನ್ನು 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನವಾಗಿ ಘೋಷಿಸಲಾಯಿತು ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶ ಎಂಬ ಒಂದು ಹೆಸರಿನಿಂದ ಇದು ಗುರುತಿಸಿಕೊಂಡಿದೆ. ಇನ್ನು ಇದರ ಬಗ್ಗೆ ನಾವು ಭೌಗೋಳಿಕವಾಗಿ ತಿಳಿದುಕೊಳ್ಳುವುದಾದರೆ, ಇದು ನಾನು ಈಗಾಗಲೇ ಹೇಳಿದೆ ಕರ್ನಾಟಕದ ಚಾಮರಾಜ ಜಿಲ್ಲೆಯಲ್ಲಿ ಬರುತ್ತದೆ ಅಂತ. ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಬರುತ್ತೆ ಅಂತ ನಾನು ಹೇಳಿದೆ. ಸೊ ಇದು ಸರಿಸುಮಾರು 874 ಚದರ ಕಿಲೋಮೀಟರ್ ಹರಡಿಕೊಂಡಿದೆ ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಸೊ ಇದಾದ ನಂತರ ಇಲ್ಲಿ ಏನಾಗಿದೆ, ಇದು ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿದೆ ಅಂತ ಕೂಡ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಈ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ ಅಂತ ಏನಿದೆಯಲ್ಲ, ಅಂದರೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತ ಏನಿದೆಯಲ್ಲ ಅದರದ್ದು ಒಂದು ಭಾಗವಾಗಿದೆ. ಯಾವುದು ಭಾಗವಾಗಿದೆ? ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆಯಲ್ಲ ಇದು ಪಶ್ಚಿಮ ಘಟ್ಟಗಳಲ್ಲಿಯೇ, ಅಂದರೆ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ, ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಒಂದು ಭಾಗವಾಗಿದೆ. ಸೊ ಈ ಒಂದು ಹುಲಿ ಸಂರಕ್ಷಿತ ಅಂದರೆ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶದ ಗಡಿ ಪ್ರದೇಶಗಳನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಇಲ್ಲಿ ತಮಿಳುನಾಡಿನ ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆಯಲ್ಲ ಇದು ದಕ್ಷಿಣದಿಂದ ಈ ಒಂದು ಗಡಿ ಪ್ರದೇಶವನ್ನು ಹಂಚಿಕೊಳ್ಳುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೇರಳದ ವೈನಾಡು ವನ್ಯಜೀವಿ ಧಾಮ ಏನಿದೆಯಲ್ಲ ಇದು ನೈಋತ್ಯಕ್ಕೆ, ಅಂದರೆ ಈ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶದ ನೈಋತ್ಯಕ್ಕೆ ಈ ಕೇರಳದ ವೈನಾಡು
ವನ್ಯಜೀವಿ ಧಾಮ ಬರುತ್ತೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ತಮಿಳುನಾಡಿನ ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿ ಬರುತ್ತೆ ಅಂತ ಹೇಳಿದೆ, ದಕ್ಷಿಣಕ್ಕೆ ಬರುತ್ತೆ ಅಂತ ಹೇಳಿದೆ. ಸೊ ನೆಕ್ಸ್ಟ್ ನೈಋತ್ಯಕ್ಕೆ ಕೇರಳದ ವಯನಾಡು ವನ್ಯಜೀವಿ ಧಾಮ ಬರುತ್ತೆ ಅಂತ ಹೇಳಿದೆ. ಇನ್ನು ವಾಯವ್ಯಕ್ಕೆ ಯಾವ್ದು ಬರುತ್ತೆಪ್ಪ ಅಂತಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ. ಸೊ ಇಷ್ಟು ಇಲ್ಲಿ ಗಡಿ ಪ್ರದೇಶಗಳನ್ನು ಹಂಚಿಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಒಂದು ಉದ್ಯಾನವನದ ಮೂಲಕ ನದಿಗಳು ಕೂಡ ಹರಿದು ಹೋಗುತ್ತವೆ. ಯಾವ್ಯಾವ ನದಿ ಹರಿದು ಹೋಗುತ್ತವೆ ಅಂತ ನೋಡೋದಾದರೆ ಇಲ್ಲಿ ಕಬಿನಿ ಆಗಲಿ, ಮೊಯ್ಯಾರ್ ಆಗಲಿ, ನೂಗು ನದಿ ಆಗಲಿ, ಈ ರೀತಿ 3 ನದಿಗಳು ಇಲ್ಲಿ ಪ್ರಮುಖವಾಗಿ ಹರಿದು ಹೋಗುತ್ತವೆ ಅಂತ ನಾವು ನೋಡ್ಬೋದು. ಸೊ ಏನಿದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದು, ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಎಷ್ಟು ನದಿಗಳು, ಯಾವ ನದಿಗಳು ಹರಿದು ಹೋಗುತ್ತವೆ ಅಂತ ಕೇಳ್ಬೋದು. ಸೊ ಇಲ್ಲಿ ಯಾವ ನದಿ ಹರಿದು ಹೋಗುತ್ತೆ? ಕಬಿನಿ ನದಿ, ಮೊಯ್ಯಾರ ನದಿ ಮತ್ತು ನೂಗು ನದಿ, ಈ 3 ನದಿಗಳು ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿದು ಹೋಗುತ್ತವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಇನ್ನು ಈ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇದು ಯಾವ ಒಂದು ವಲಯದಲ್ಲಿ ಹಂಚಿಕೊಂಡಿದೆ ಅಂದರೆ ಹರಡಿಕೊಂಡಿದೆ ಅಂತ ನೋಡುವುದಾದರೆ, ಅಂದರೆ ಯಾವ ರೀತಿಯ ಕಾಡಿನ ವಿಧದಲ್ಲಿ ಇದು ಹರಡಿಕೊಂಡಿದೆ ಅಂತ ನೋಡುವುದಾದರೆ, ಇಲ್ಲಿ ಮುಖ್ಯವಾಗಿ ಶುಷ್ಕ ಪರ್ಣಪಾತಿ ಮತ್ತು ತೇವಾಂಶವುಳ್ಳ ಪರ್ಣಪಾತಿ ಕಾಡುಗಳಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ. ಅಂದರೆ ಇಲ್ಲಿ ಡ್ರೈ ಡೆಸಿಡ್ಯೂಸ್ ಅಂತ ಏನು ಹೇಳ್ತೀವಲ್ಲ, ಶುಷ್ಕ ಪರ್ಣಪಾತಿ ಮತ್ತು ತೇವಾಂಶವುಳ್ಳ ಪರ್ಣಪಾತಿ ಕಾಡಿನಲ್ಲಿ ಯಾವುದು ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹುಲಿ ಸಂರಕ್ಷಿತ ಪ್ರದೇಶ ಇಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿರುವ ಪ್ರಾಣಿಗಳು ಅಂತೂ ತಮಗೆ ಗೊತ್ತೇ ಇದೆ. ಇಲ್ಲಿ ಹುಲಿ ಅಂತ ನಾವು ಇಲ್ಲಿ ಮೊದಲನೇದಾಗಿ ಗುರುತಿಸಿಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಇಲ್ಲಿ ಏಷ್ಯನ್ ಆನೆಗಳು ಕೂಡ ಇಲ್ಲಿ ಕಾಣಿಸಿಕೊಳ್ಳುತ್ತವೆ. ಸೊ ಚಿರತೆ, ಸ್ಲಾತ್, ಕರಡಿ ಮತ್ತು ಕೃಷ್ಣ ಮೃಗಗಳು ಕೂಡ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಇದರ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳ ಸಾಂದ್ರತೆಯನ್ನು ಹೊಂದಿರುವ ಪ್ರದೇಶ ಯಾವುದಪ್ಪ ಅಂದರೆ ಈ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳ ಸಾಂದ್ರತೆಯನ್ನು ಹೊಂದಿರುವ ಪ್ರದೇಶ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಹಾದು ಹೋಗುತ್ತವೆ. ಸೊ ಇಲ್ಲಿ NH 766 ಅಂತ ಒಂದು ಹೆದ್ದಾರಿ ಮತ್ತು NH 67 ಅಂತ ಒಂದು ಹೆದ್ದಾರಿ. ಸೊ ಇಲ್ಲಿ 2 ಹೆದ್ದಾರಿಗಳನ್ನು ನಾವು ಇಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹಾದು ಹೋಗಿರುವುದನ್ನು ನೋಡ್ಬೋದು. ಸೊ ಇವು ಯಾವ ಒಂದು ಪ್ರದೇಶವನ್ನು ಸಂಪರ್ಕಿಸುತ್ತವೆ ಅಂತ ನೋಡುವುದಾದರೆ, ಇಲ್ಲಿ NH 766 ಹೆದ್ದಾರಿ ಏನಿದೆಯಲ್ಲ, ಇದು ಮೈಸೂರು ಸುಲ್ತಾನ್ ಬತ್ತೇರಿ ಎಂಬ ಒಂದು ಏನಿದು ಪ್ರದೇಶವನ್ನು ಸಂಪರ್ಕಿಸುತ್ತದೆ. ಸೊ ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ, NH 67 ಅಂತ ಹೆದ್ದಾರಿ ಕೂಡ ಬರುತ್ತೆ. ಸೊ ಇದು ಮೈಸೂರು ಊಟಿ ಎಂಬ ಒಂದು ಪ್ರದೇಶಗಳನ್ನು ಇದು ಸಂಪರ್ಕಿಸುತ್ತದೆ ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಸೊ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಪ್ರಾಣಿಗಳ ಸಂರಕ್ಷಣೆ ದೃಷ್ಟಿಯಿಂದ ಈ ಒಂದು ವನ್ಯಜೀವಿ ಧಾಮಗಳಲ್ಲಿ ಏನು ಮಾಡಲಾಗಿದೆ ಅಂದರೆ, ಇಲ್ಲಿ ಪ್ರಾಣಿಗಳ ಸಂರಕ್ಷಣೆ ಅಂತ ಏನು ಹೇಳಿದೆಯಲ್ಲ, ಅದರ ಒಂದು ದೃಷ್ಟಿಯಿಂದ ಇಲ್ಲಿ ರಾತ್ರಿ ಸಂಚಾರವನ್ನು ನಿಷೇಧಿಸಲಾಗಿದೆ. ಸೊ ಎಷ್ಟು ಟೈಮ್ದಿಂತ ನಿಷೇಧಿಸಲಾಗಿದೆ ಅಂತಂದರೆ, ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಇಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ಹಿಮವದ ಗೋಪಾಲಸ್ವಾಮಿ ಬೆಟ್ಟ ಅಂತ ಬರುತ್ತೆ. ಸೊ ಈ ಹಿಮವದ ಗೋಪಾಲಸ್ವಾಮಿ ಬೆಟ್ಟ ಏನಿದೆಯಲ್ಲ, ಇದು ಬಂಡೀಪುರದ ಅತ್ಯಂತ ಎತ್ತರದ ಶಿಖರ, ಅಂದರೆ 1454 ಮೀಟರ್ ಎತ್ತರದ ಶಿಖರ ಅಂತ ನಾವಿಲ್ಲಿ ತಿಳಿಬಹುದು. ಸೊ ಇಲ್ಲಿ ಪುರಾತನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಒಂದು ಸಂರಕ್ಷಿತ ಅಂದರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ಅಪಾಯಕಾರಿ ಸಸ್ಯವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಸೊ ಇಲ್ಲಿ ಲಂಟಾನ ಅಂತ ಒಂದು ಸಸ್ಯ ಬರುತ್ತೆ. ಈ ಲಂಟಾನ ಅಂತ ಒಂದು ಸಸ್ಯ ಏನಿದೆಯಲ್ಲ, ಇದು ನೈಸರ್ಗಿಕ ಪರಿಸರಕ್ಕೆ ಅಂದರೆ ಈ ಕಾಡಿನ ನೈಸರ್ಗಿಕ ಪರಿಸರಕ್ಕೆ ಇಲ್ಲಿ ಅಪಾಯಕಾರಿಯಾಗಿರುವ ಒಂದು ಅಕ್ರಮಕಾರಿ ಸಸ್ಯ ಆಗಿದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಯಾವ ಸಸ್ಯ ಅಂತ ಹೇಳಿದೆ, ಲಟಾನ ಎಂಬ ಒಂದು ಸಸ್ಯ ಏನಿದೆಯಲ್ಲ, ಇದು
ಆಕ್ರಮಣಕಾರಿ ಸಸ್ಯವಾಗಿದೆ. ಸೊ ಇದು ಈ ಕಾಡಿಗೆ ನೈಸರ್ಗಿಕವಾಗಿ ಪರಿಸರಕ್ಕೆ ಅಪಾಯವನ್ನುಂಟು ಮಾಡುತ್ತಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇಷ್ಟು ಇದು ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಒಂದು ಮಾಹಿತಿ ಇದ್ದರೆ, ನೆಕ್ಸ್ಟ್ ಇಲ್ಲಿ ನಾವು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಕೂಡ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಾವು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಂದ ತಕ್ಷಣ ನಮ್ಗೆ ಏನು ನೆನಪಿಗೆ ಬರಬೇಕು? ಮೈಸೂರು ಅಥವಾ ಕೊಡಗು ಪ್ರದೇಶ ನಮಗೆ ನೆನಪಿಗೆ ಬರಬೇಕು. ಕಾರಣ ಈ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆಯಲ್ಲ, ಇದು ಮೈಸೂರು ಮತ್ತು ಕೊಡಗು ಪ್ರದೇಶದಲ್ಲಿ ಹರಡಿಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಒಂದು ಏನಿದು ಹುಲಿ ಸಂರಕ್ಷಿತ ಪ್ರದೇಶ ಯಾವಾಗ ಸ್ಥಾಪನೆಗೊಂಡಿತ್ತು ಅಂತ ನೋಡೋದಾದರೆ 1955ರಲ್ಲಿ ಇದನ್ನು ವನ್ಯಜೀವಿ ಧಾಮ ಅಂತ ಗುರುತಿಸಲಾಗಿತ್ತು. ಸೊ ನೆಕ್ಸ್ಟ್ ಇಲ್ಲಿ 1988ರಲ್ಲಿ ಏನು ಮಾಡಲಾಯಿತು? ಇದನ್ನು ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಇದನ್ನು ಘೋಷಣೆ ಮಾಡಲಾಯಿತು. ಸೊ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಏನಿದೆಯಲ್ಲ, ಇದಕ್ಕೆ ಇನ್ನೊಂದು ಹೆಸರಿನಿಂದ ಗುರುತಿಸಲಾಗುತ್ತೆ. ಸೊ ಯಾವ ರೀತಿ ಅಂದರೆ ರಾಜೀವ್ ಗಾಂಧಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕೂಡ ಗುರುತಿಸಲಾಗುತ್ತದೆ. ಯಾಕೆ ಈ ಒಂದು ಹೆಸರು ಬಂತು, ಯಾವಾಗ ಬಂತು ಅಂತ ನೋಡುವುದಾದರೆ, ಇಲ್ಲಿ 1992ರಲ್ಲಿ ಈ ನಮ್ಮ ಭಾರತದ ಮಾಜಿ ಪ್ರಧಾನಿ ಏನಿದ್ದಾರಲ್ಲ ರಾಜೀವ್ ಗಾಂಧಿ ಅವರ ಒಂದು ಹೆಸರನ್ನು ಇಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಮರುನಾಮಕರಣ ಮಾಡಲಾಯಿತು ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಸೊ ಯಾವಾಗಂತ ಹೇಳಿದೆ? 1992ರಲ್ಲಿ ನಮ್ಮ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರ ಹೆಸರನ್ನು ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಮರುನಾಮಕರಣ ಮಾಡಿರುವುದರಿಂದಲೇ ಇಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತದೆ. ಸೊ ಇದು ಅಂದರೆ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಏನಿದೆಯಲ್ಲ, ಇದು 1999ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಇಲ್ಲಿ ಘೋಷಿಸಿಕೊಂಡಿತ್ತು. ಅಂದರೆ ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಯಿತು. ಸೊ ಇದು ಎಲ್ಲಿ ಹರಡಿಕೊಂಡಿದೆ ಅಂತ ನಾನು ಈಗಾಗಲೇ ಹೇಳಿದೆ. ಇದು ಕರ್ನಾಟಕದ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಇದು ಹರಡಿಕೊಂಡಿದೆ ಅಂತ ಹೇಳಿದೆ. ಸೊ ಇದು ಸುಮಾರು 643 ಚದರ ಕಿಲೋಮೀಟರ್ ಹರಡಿಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇದು ಕೂಡ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದಲ್ಲಿಯೇ ಹರಡಿಕೊಂಡಿದೆ. ಅಂದರೆ ಇಲ್ಲಿ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಂತ ಏನು ಹೇಳ್ತೀವಲ್ಲ, ಅದರ ಅವಿಭಾಜ್ಯಕ ಅಂಗ ಅಂತ ಇದನ್ನು ಕೂಡ ಗುರುತಿಸಬಹುದು. ಅಂದರೆ ಈಗಾಗಲೇ ನಾವು ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಏನು ಹೇಳಿದ್ದೀವಲ್ಲ, ಅದು ಕೂಡ ಈ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ನ ಒಂದು ಭಾಗದಲ್ಲಿಯೇ ಇತ್ತು. ಸೊ ಇಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಏನಿದೆಯಲ್ಲ, ಇದು ಕೂಡ ಈ ನೀಲಗಿರಿ ಬಯೋಸ್ಪಿಯರ್ ಅಂದರೆ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಅವಿಭಾಜ್ಯ ಅಂಗವಾಗಿದೆ ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಸೊ ಈ ಮೂಲಕ ಇದು ಯಾವ ಒಂದು ಪ್ರದೇಶವನ್ನು ಗಡಿಗಳನ್ನು ಹೊಂದಿದೆ ಅಂತ ನೋಡುವುದಾದರೆ, ಇಲ್ಲಿ ಪಶ್ಚಿಮಕ್ಕೆ ಹೋದರೆ ಇಲ್ಲಿ ಬ್ರಹ್ಮಗಿರಿ ವನ್ಯಜೀವಿ ಧಾಮ ಎಂಬ ಒಂದು ಧಾಮದ ಒಂದು ಗಡಿ ಪ್ರದೇಶವನ್ನು ಹೊಂದಿದೆ. ಸೊ ನೆಕ್ಸ್ಟ್ ಇಲ್ಲಿ ಆಗ್ನೇಯಕ್ಕೆ ಹೋದರೆ ಇಲ್ಲಿ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಎಂಬ ಒಂದು ಗಡಿಯನ್ನು ಹೊಂದಿದೆ. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಏನಿದಾವಲ್ಲ, ಇವೆರಡರ ನಡುವೆ ಕಬಿನಿ ನದಿ ಜಲಾಶಯ ಏನಿದೆಯಲ್ಲ, ಇದು ಇವೆರಡನ್ನು ಪ್ರತ್ಯೇಕಿಸುತ್ತದೆ ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಯಾವುದು? ಕಬಿನಿ ನದಿ ಏನು ಮಾಡಿದೆ? ಈ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇವೆರಡನ್ನು ಪ್ರತ್ಯೇಕ ಮಾಡಿದೆ ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಸೊ ಇನ್ನು ಈ ದಕ್ಷಿಣಕ್ಕೆ ಯಾವ ಒಂದು ಪ್ರದೇಶ ಗಡಿಯನ್ನು ಹೊಂದಿದೆ ಅಂತಂದರೆ, ಇಲ್ಲಿ ಕೇರಳದ ವಯನಾಡು ವನ್ಯಜೀವಿ ಧಾಮ ಏನಿದೆಯಲ್ಲ, ಇದು ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣದ ಗಡಿ ಪ್ರದೇಶವಾಗಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಯಾವೆಲ್ಲ ನದಿಗಳು ನಾವು ಇಲ್ಲಿ ಹರಿಯುವುದನ್ನು ಕಾಣಬಹುದು ಅಂತ ನೋಡೋದಾದರೆ, ಮೊದಲನೆಯದಾಗಿ ಇಲ್ಲಿ ಲಕ್ಷ್ಮಣ್ ತೀರ್ಥ ನದಿ ಹರಿಯುವುದನ್ನು ನಾವು ಇಲ್ಲಿ ಕಾಣಬಹುದು. ನೆಕ್ಸ್ಟ್ ಇಲ್ಲಿ ಕಬಿನಿ ನದಿ ಕೂಡ ಇಲ್ಲಿ ಹರಿಯುವುದನ್ನು ಕಾಣಬಹುದು. ಇದು ಗಡಿ ಪ್ರದೇಶವಾಗಿ ಹರಿಯುತ್ತದೆ ಅಂತ ನಾನು ಹೇಳಿದೆ. ಸೊ ನೆಕ್ಸ್ಟ್ ಇಲ್ಲಿ ತಾರಕ್ ಮತ್ತು ಸರತಿ ನದಿಗಳು ಕೂಡ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಹರಿಯುವುದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಲಕ್ಷ್ಮಣ್ ತೀರ್ಥ ನದಿ ಅಂತ ಹೇಳಿದೆ. ಸೊ ಈ ಲಕ್ಷ್ಮಣ್ ತೀರ್ಥ ನದಿ ಏನಿದೆಯಲ್ಲ, ಇದು ಕಾವೇರಿ ನದಿಯ ಉಪನದಿಯಾಗಿದೆ. ಸೊ ಇದು ಈ ನಾಗರಹೊಳೆ ಜಲಾಶಯ ಮೂಲಕ ಹರಿಯುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ.
ಸೊ ಇಲ್ಲಿ ಯಾವ ರೀತಿ ಕಾಡಿನ ಒಂದು ವಿಧ ಕಂಡು ಬರುತ್ತದೆ ಅಂತಂದರೆ ಇಲ್ಲಿ ಆರ್ದ್ರ ಪರ್ಣಪಾತಿ ಕಾಡುಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಅಂದರೆ ಮಾಯ್ಸ್ಟ್ ಡೆಸಿಡಸ್ ಅಂತ ಏನು ಬರುತ್ತೆ ಅಲ್ಲ, ಅಂದರೆ ಆರ್ದ್ರ ಪರ್ಣಪಾತಿ ಕಾಡುಗಳು ಈ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚಾಗಿ ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಇನ್ನು ಈ ಕಬಿನಿ ನದಿ ಹರಿಯುತ್ತದೆ ಅಂತ ಹೇಳಿದೆ. ಸೊ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಕಬಿನಿ ನದಿ ಏನು ಹರಿಯುತ್ತಲ್ಲ ಅದರ ಒಂದು ಭಾಗದಲ್ಲಿ ಈ ಏಷ್ಯಾದಲ್ಲಿ ಕಪ್ಪು ಚಿರತೆಗಳು ನೋಡಲು ಇಲ್ಲಿ ಈ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣಬಹುದು ನಾವು. ಸೊ ಇಲ್ಲಿ ಸ್ಥಳೀಯವಾಗಿ ಈ ಒಂದು ಪ್ರದೇಶದಲ್ಲಿ ಯಾವೆಲ್ಲ ಬುಡಕಟ್ಟು ಜನರನ್ನು ನಾವು ನೋಡ್ಬೋದು ಅಂತಂದರೆ ಇಲ್ಲಿ ಮೇನಾಗಿ ಇಲ್ಲಿ ಜೇನು ಕುರುಬರು ಮತ್ತು ಕಾಡು ಕುರುಬರು ಜನಾಂಗಗಳು ಏನು ಬರ್ತಾರಲ್ಲ ಆ ಒಂದು ಬುಡಕಟ್ಟು ಜನರನ್ನು ಅಂದರೆ ಆ ಒಂದು ಬುಡಕಟ್ಟು ಜನರು ಎಲ್ಲಿ ವಾಸಿಸ್ತಾರಂದರೆ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಾಸಿಸುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಪಶ್ಚಿಮ ಘಟ್ಟಗಳ ಇದು ಏನಿದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಇದು ಪಶ್ಚಿಮ ಘಟ್ಟಗಳ ಭಾಗವಾಗಿರುವುದರಿಂದ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇಲ್ಲಿ ಟೋಟಲಿ ಈ ಪಶ್ಚಿಮ ಘಟ್ಟಗಳು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವುದರಿಂದಲೇ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೂಡ ಈ ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿರುವುದರಿಂದ ಇದು ಕೂಡ ಇಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿರುವುದನ್ನು ನಾವಿಲ್ಲಿ ಕಾಣ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಏನಿದೆಯಲ್ಲ ಇಲ್ಲಿ ಭಾರತದ ಅತಿ ಹೆಚ್ಚು ಹುಲಿ ಸಾಂದ್ರತೆ ಹೊಂದಿರುವ ಉದ್ಯಾನವನಗಳಲ್ಲಿ ಒಂದಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದು ದುರ್ಘಟನೆ ಏನಪ್ಪ ಅಂತಂದರೆ ಇಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಇಲ್ಲಿ ಸದಾ ನಡೆಯುತ್ತಿರುತ್ತದೆ. ಅಂದರೆ ಇಲ್ಲಿ ಆನೆಗಳ ದಾಳಿಯನ್ನು ತಡೆಗಟ್ಟಲು ರೈಲ್ವೆ ಹಳಿಗಳ ಮೇಲೆ ಬೇಲಿಯನ್ನು ಅಳವಡಿಸಲಾಗುತ್ತಿದೆ. ಮತ್ತು ಇಲ್ಲಿ ಮೇಲಿಂದ ಮೇಲೆ ಮಾನವ ವನ್ಯಜೀವಿ ಸಂಘರ್ಷ ನಡೀತಲೇ ಇರುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಸೊ ಇದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಬಗ್ಗೆ ಇನ್ಫಾರ್ಮೇಷನ್ ಆದರೆ ಈಗ ನೆಕ್ಸ್ಟ್ ಇಲ್ಲಿ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಸೊ ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆಯಲ್ಲ ಇದು ಕರ್ನಾಟಕದ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇದು ಯಾವ ಒಂದು ರಾಜ್ಯದಲ್ಲಿ ಇದೆ ಅಂತ ಯಾವ ಒಂದು ಜಿಲ್ಲೆಯಲ್ಲಿದೆ ಅಂತ ನೋಡುವುದಾದರೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಈ ಒಂದು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವನ್ನು ನಾವು ಕಾಣ್ಬೋದು. ಸೊ ಈ ಭದ್ರಾ ಹುಲಿ ಸಂರಕ್ಷಣಾ ಪ್ರದೇಶ ಏನಿದೆಯಲ್ಲ ಇದು 1951ರಲ್ಲಿ ಜಗರ್ ವ್ಯಾಲಿ ವನ್ಯಜೀವಿ ಧಾಮ ಅಂತ ಗುರುತಿಸಿಕೊಂಡಿತ್ತು. ಅಂದರೆ 1951ರಲ್ಲಿ ಇದನ್ನು ಜಗರ್ ವ್ಯಾಲಿ ವನ್ಯಜೀವಿ ಧಾಮ ಅಂತ ಘೋಷಿಸಲಾಗಿತ್ತು. ಸೊ ನೆಕ್ಸ್ಟ್ ಇದನ್ನು ಯಾವಾಗ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಲಾಯಿತು ಅಂತ ನೋಡೋದಾದರೆ 1974ರಲ್ಲಿ ಇದನ್ನು ಭದ್ರಾ ವನ್ಯಜೀವಿ ಧಾಮ ಅಂತ ನಾಮಕರಣ ಮಾಡಲಾಯಿತು ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದನ್ನು 1998ರಲ್ಲಿ ಏನು ಮಾಡಲಾಯಿತು, ಭಾರತದ 25ನೇ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಇದನ್ನು ಗುರುತಿಸಲಾಯಿತು. ಅಂದರೆ ಈ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಇಲ್ಲಿ 1998ರಲ್ಲಿ ಏನು ಮಾಡಲಾಯಿತು, ಭಾರತದ 25ನೇ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು. ಸೊ ಹಾಗಾಗಿಯೇ ಇಲ್ಲಿ 1998ರಿಂದ ಇದನ್ನು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಇಲ್ಲಿ ಗುರುತಿಸಲಾಯಿತು. ಸೊ ಈ ಉದ್ಯಾನವನದ ಮೂಲಕ ಕೂಡ ಒಂದು ನದಿ ಹರಿದು ಹೋಗುತ್ತೆ. ಯಾವ ನದಿಯಪ್ಪ ಅಂತಂದರೆ ಭದ್ರಾ ನದಿ ಹರಿದು ಹೋಗುತ್ತೆ. ಸೊ ಆ ಕಾರಣದಿಂದ ಇದಕ್ಕೆ ಭದ್ರಾ ಎಂಬ ಹೆಸರು ಬಂದಿತ್ತು ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನಾನು ಈಗಾಗಲೇ ಏನು ಹೇಳಿದೆ, ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹರಡಿಕೊಂಡಿದೆ ಅಂತ ಹೇಳಿದೆ. ಬಟ್ ಇದರ ಒಂದು ಸ್ವಲ್ಪ ಭಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಹರಡಿಕೊಂಡಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಈ ಮೂಲಕ ಇದರ ವಿಸ್ತೀರ್ಣ ಎಷ್ಟಿದೆ ಅಂತ ನೋಡುವುದಾದರೆ ಇದು ಸರಿಸುಮಾರು 492.46 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ಇಲ್ಲೇನಾಯಿತು, ಇದು
ಪಶ್ಚಿಮ ಘಟ್ಟಗಳ ಬಾಬಾ ಬುಡನ್ಗಿರಿ ಬೆಟ್ಟ ಸಾಲುಗಳಲ್ಲಿ ಇದು ಆವೃತವಾಗಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅಂದರೆ ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆಯಲ್ಲ, ಇದು ಪಶ್ಚಿಮ ಘಟ್ಟಗಳ ಬಾಬಾ ಬುಡನ್ಗಿರಿ ಬೆಟ್ಟದ ಒಂದು ಸಾಲಿನಲ್ಲಿ ಕಂಡು ಬರುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇಲ್ಲಿನ ಅತಿ ಎತ್ತರ ಶಿಖರ ಯಾವುದಪ್ಪ ಅಂತಂದರೆ ಇಲ್ಲಿ ಹೆಬ್ಬೇಗಿರಿ ಅಂತ ಏನಿದೆಯಲ್ಲ, ಈ ಹೆಬ್ಬೇಗಿರಿ ಇದು ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಅತಿ ಎತ್ತರದ ಶಿಖರ ಅಂತ ನಾವಿಲ್ಲಿ ಗುರುತಿಸಬಹುದಾಗಿದೆ. ಸೊ ಇಲ್ಲಿ ಈ ಭದ್ರಾ ನದಿ ಹರಿಯುತ್ತೆ ಅಂತ ಹೇಳಿದೆ, ಮತ್ತು ಅದರ ಉಪನದಿಗಳು ಕೂಡ ಇಲ್ಲಿ ಹರಿಯುತ್ತವೆ ಅಂತ ಹೇಳಿದೆ. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿನ ಲಕ್ಕವಳ್ಳಿ ಬಳಿ ಈ ಭದ್ರಾ ಅಣೆಕಟ್ಟು ಈ ಒಂದು ಅಭಯಾರಣ್ಯದ ಗಡಿಯಾಗಿದೆ ಅಂತ ಕೂಡ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಇದು ಯಾವ ರೀತಿ ಕಾಡಿನ ವಿಧವನ್ನು ಹೊಂದಿದೆ ಅಂತ ತಿಳಿಯೋದಾದರೆ ಇಲ್ಲಿ ತೇವಾಂಶವುಳ್ಳ ಪರ್ಣಪಾತಿ ಅಂದರೆ ಮಾಯ್ಸ್ಟ್ ಡಿಸಿಡ್ಯೂಸ್ ಅಂತ ಏನು ಬರುತ್ತೆ ಅಲ್ಲ, ಈ ತೇವಾಂಶವುಳ್ಳ ಪರ್ಣಪಾತಿ ಮತ್ತು ನಿತ್ಯ ಹರಿದ್ವರ್ಣ ಅಂದರೆ ಇಲ್ಲಿ ಎವರ್ಗ್ರೀನ್ ಕಾಡುಗಳನ್ನು ಇದು ಒಳಗೊಂಡಿದೆ ಅಂತ ನಾವು ನೋಡ್ಬೋದು. ಅಂದರೆ ಈ ಭದ್ರಾ ವನ್ಯಜೀವಿ ಧಾಮ ಏನಿದೆ ಅಲ್ಲ, ಇದು ಯಾವ ರೀತಿ ಕಾಡುಗಳನ್ನು ಒಳಗೊಂಡಿದೆ ಅಂತಂದರೆ ಇಲ್ಲಿ ತೇವಾಂಶವುಳ್ಳ ಪರ್ಣಪಾತಿ ಕಾಡುಗಳನ್ನು ಮತ್ತು ನಿತ್ಯ ಹರಿದ್ವರ್ಣ ಅಂದರೆ ಎವರ್ಗ್ರೀನ್ ಕಾಡುಗಳನ್ನು ಇದು ಹೊಂದಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಅಪರೂಪದ ಮಲಬಾರ್ ಅಳಿಲುಗಳು ಇಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಮತ್ತು ಇಲ್ಲಿ ಪಕ್ಷಿಗಳ ಒಂದು ವಿಶೇಷತೆ ನೋಡುವುದಾದರೆ ಇಲ್ಲಿ ಸರಿಸುಮಾರು 250ಕ್ಕೂ ಹೆಚ್ಚು ತಳಿಯ ಪಕ್ಷಿಗಳು ಇಲ್ಲಿ ನಾವು ಕಾಣಬಹುದು. ಆದರೆ ಇದರಲ್ಲಿಯೇ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಗ್ರೇಟ್ ಹಾರ್ನ್ಬಿಲ್ ಪಕ್ಷಿಗಳು ಇಲ್ಲಿ ಕಾಣಿಸಿಕೊಳ್ಳುವುದು ವಿಶೇಷತೆಯಾಗಿದೆ. ಸೊ ಈ ಭದ್ರಾ ವನ್ಯಜೀವಿ ಧಾಮ ಏನಿದೆಯಲ್ಲ, ಅಂದರೆ ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆಯಲ್ಲ, ಇದನ್ನು ಸ್ಥಳೀಯವಾಗಿ ಏನಂತ ಹೆಸರಿದೆ ಅಂತ ನೋಡೋದಾದರೆ ಇಲ್ಲಿ ಮುತ್ತೋಡಿ ಅಭಯಾರಣ್ಯ ಅಂತ ಇದನ್ನು ಸ್ಥಳೀಯವಾಗಿ ಗುರುತಿಸಲಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇನ್ನು ಇದು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಬರುತ್ತದೆ. ಅಂದರೆ ಇದು ಜೈವಿಕ ವೈವಿಧ್ಯತೆಯ ಹಾಟ್ಸ್ಪಾಟ್ ಆಗಿರುವುದರಿಂದ ಇದು ಪಶ್ಚಿಮ ಘಟ್ಟಗಳಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿದೆ. ಇನ್ನು ನಮ್ಮ ಭಾರತದಲ್ಲಿಯೇ ಮೊಟ್ಟ ಮೊದಲವಾಗಿ ಇಲ್ಲಿ ಏನು ಮಾಡಲಾಗಿದೆ ಅಂದರೆ ಈ ಅಭಯಾರಣ್ಯದ ಒಳಗೆ ಕೆಲವು ಹಳ್ಳಿಗಳು ಏನಿದ್ದು ಅಲ್ಲ ಅವುಗಳನ್ನು ಇಲ್ಲಿ ಯಶಸ್ವಿಯಾಗಿ ಹೊರಗೆ ಸ್ಥಳಾಂತರಿಸಲು ಇಲ್ಲಿ ಯಶಸ್ವಿಗೊಳಿಸಲಾಗಿದೆ ಅಂತ ನಾವು ನೋಡ್ಬೋದು. ಅಂದರೆ ಇಲ್ಲಿ ಈ ಭದ್ರಾ ಅಭಯಾರಣ್ಯದ ಒಳಗೆ ಕೆಲವು ಹಳ್ಳಿಗಳಿದ್ದವು, ಅಲ್ಲಿ ಜನರು ವಾಸಿಸುತ್ತಿದ್ದರು. ಸೊ ಬಟ್ ಈಗ ಅವರನ್ನು ಏನು ಮಾಡಲಾಗಿದೆ ಅಂದರೆ ಈ ಅಭಯಾರಣ್ಯದ ಒಳಗಿನ ಹಳ್ಳಿಗಳನ್ನು ಏನು ಮಾಡಲಾಗಿದೆ ಅಂದರೆ ಇಲ್ಲಿ ಹೊರಗೆ ಸ್ಥಳಾಂತರಿಸುವ ಮೂಲಕ ಇಲ್ಲಿ ಈ ಒಂದು ಸ್ಥಳಾಂತರಿಸುವ ಕಾರ್ಯದಲ್ಲಿ ಇದು ಯಶಸ್ವಿಗೊಂಡಿರುವುದರಿಂದ ಇಲ್ಲಿ ಏನಾಗಿದೆ ಅಂದರೆ ದೇಶದ ಮೊದಲ ಯಶಸ್ವಿ ಯೋಜನೆ ಅಂದರೆ ಸ್ಥಳಾಂತರಿಸುವಲ್ಲಿ ಯಶಸ್ವಿಯಾದ ಯೋಜನೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಜಲಪಾತ ಕೂಡ ಕಾಣಿಸಿಕೊಳ್ಳುತ್ತದೆ. ಯಾವ ಜಲಪಾತಪ್ಪ ಅಂತಂದರೆ ಇಲ್ಲಿ ಹೆಬ್ಬೆ ಜಲಪಾತ ಅಂತ ಬರುತ್ತೆ. ಅಂದರೆ ಈ ಭದ್ರಾ ವನ್ಯಜೀವಿ ಧಾಮದಲ್ಲಿ ಹೆಬ್ಬೆ ಜಲಪಾತ ಇಲ್ಲಿ ಪ್ರಸಿದ್ಧ ಆಗಿರುವುದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ ಇದು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಬಗ್ಗೆ. ಆದರೆ ಇನ್ನು ನೆಕ್ಸ್ಟ್ ನಾವು ಕಾಳಿ ಅಥವಾ ಅಣಸಿ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಏನು ಬರುತ್ತೆ ಅಲ್ಲ ಅದ್ರ ಬಗ್ಗೆ ಕೂಡ ನಾವು ಇಲ್ಲಿ ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಸೊ ಬನ್ನಿ, ಹಾಗಿದ್ರೆ ಈ ಕಾಳಿ ಅಥವಾ ಅಣಸಿ ಈ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆಯಲ್ಲ ಇದ್ರ ಬಗ್ಗೆ ಕೂಡ ನಾವು ಇಲ್ಲಿ ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳುವುದಾದರೆ ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆಯಲ್ಲ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತದೆ. ಅಂದರೆ ಈ ಅಣಸಿ ಅಂದರೆ ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವನ್ನೇ ಇಲ್ಲಿ ಅಣಸಿ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಲಾಗುತ್ತದೆ. ಸೊ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದೆ, ಉತ್ತರ ಕನ್ನಡದಲ್ಲಿ ಬರುತ್ತೆ ಅಂತ ಹೇಳಿದೆ.
ಸೊ ಈ ಒಂದು ಹುಲಿ ಪ್ರದೇಶ ಅಂದರೆ ಹುಲಿ ಸಂರಕ್ಷಿತ ಪ್ರದೇಶವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಅಂದರೆ 1956ರಲ್ಲಿ ಇದನ್ನು ದಾಂಡೇಲಿ ವನ್ಯಜೀವಿ ಧಾಮವಾಗಿ ಸ್ಥಾಪನೆ ಮಾಡಲಾಗಿತ್ತು. ನೆಕ್ಸ್ಟ್ ಇಲ್ಲಿ ಏನು ಮಾಡಲಾಯಿತು ಅಂದರೆ 1987ರಲ್ಲಿ ಇದನ್ನು ಅಣಸಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಲಾಗಿತ್ತು. ಸೊ ಈ ಮೂಲಕ ಇಲ್ಲಿ ಏನಾಗಿತ್ತು, ಅಣಸಿ ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಇಲ್ಲಿ ಗುರುತಿಸಿಕೊಂಡಿತ್ತು. ಬಟ್ ನೆಕ್ಸ್ಟ್ ಇಲ್ಲಿ 2007ರಲ್ಲಿ ಇದನ್ನು ಏನು ಮಾಡಲಾಯಿತು ಅಂತಂದರೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು. ಅಂದರೆ ಇಲ್ಲಿ ಈಗಾಗಲೇ ಹೇಳೋದೆ ಅಲ್ಲ, ಪ್ರಾಜೆಕ್ಟ್ ಟೈಗರ್ ಅಂತ. ಈ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ 2007ರಲ್ಲಿ ಇಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಲಾಗಿ ಇಲ್ಲಿ ಅಣಸಿ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಇದನ್ನು ಕರೆಯಲಾಯಿತು. ಬಟ್ ಈ ಒಂದು ಅಣಸಿ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕ ಇಲ್ಲಿ ಕಾಳಿ ನದಿ ಹರಿಯುತ್ತದೆ. ಸೊ ಈ ಕಾಳಿ ನದಿ ಹರಿಯುವುದರಿಂದ ಇಲ್ಲಿ ಏನು ಮಾಡಲಾಯಿತು, 2015ರಲ್ಲಿ ಮತ್ತೆ ಮರುನಾಮಕರಣ ಮಾಡಲಾಯಿತು. ಯಾವ ರೀತಿ ಮರುನಾಮಕರಣ ಮಾಡಲಾಯಿತು ಅಂತಂದರೆ ಇಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮರುನಾಮಕರಣ ಮಾಡಲಾಯಿತು. ಸೊ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಅಣಸಿ ಅಥವಾ ದಾಂಡೇಲಿ ಅಥವಾ ಕಾಳಿ ಈ ಯಾವುದೇ ಹೆಸರು ನೀಡಿದ್ರು ಕೂಡ ಇದು ಒಂದೇ ಹೆಸರಿನಿಂದ ಅಂದರೆ ಒಂದೇ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಮೊನ್ನೆ ಒಂದು FD ಎಕ್ಸಾಮ್ದಲ್ಲಿ ಕೂಡ ಈ ರೀತಿ ಕನ್ಫ್ಯೂಷನ್ ಮಾಡೋಕ್ಕೆ ಅಣಸಿ ರಾಷ್ಟ್ರೀಯ ಉದ್ಯಾನವನ ಅಂತ ಸೆಪ್ರೇಟ್ ನೀಡಿದರು ಮತ್ತು ಕಾಳಿ ರಾಷ್ಟ್ರೀಯ ಉದ್ಯಾನವನ ಅಂತ ಸೆಪ್ರೇಟ್ ನೀಡಿದರು. ಬಟ್ ಇವೆರಡು ಸೆಪ್ರೇಟ್ ಅಲ್ಲ, ಇವು ಒಂದೇ ಆಗಿರುವುದರಿಂದ ನಾವು ಏನು ಮಾಡಬೇಕಾಗುತ್ತೆ, ಸೊ ಇಲ್ಲಿ ಕಾಳಿ ರಾಷ್ಟ್ರೀಯ ಉದ್ಯಾನವನ ಅಂದ್ರೂ ಕೂಡ ಒಂದೇ, ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಅಂದರೆ ಕೂಡ ಒಂದೇ, ಮತ್ತು ಅಣಸಿ ಅಂತ ಅಂದ್ರೂ ಕೂಡ ಒಂದೇ ಆಗಿರುತ್ತೆ. ಸೊ ಆದ ಕಾರಣ ಇಲ್ಲಿ ಕಾಳಿ ಅಥವಾ ಅಣಸಿ ದಾಂಡೇಲಿ ಹುಲಿ ಸಂರಕ್ಷಣಾ ಪ್ರದೇಶ ಏನಿದೆಯಲ್ಲ ಇದನ್ನು 2015ರಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮರುನಾಮಕರಣ ಮಾಡಲಾಯಿತು ಅಂತ ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಒಂದು ಪ್ರದೇಶ ಎಲ್ಲಿ ಕಂಡು ಬರುತ್ತೆ ಅಂತ ನಾನು ಹೇಳಿದೆ, ಈ ಕರ್ನಾಟಕದ ಉತ್ತರ ಕನ್ನಡ ಪ್ರದೇಶ ಅಂತ ಏನಿದೆ ಅಲ್ಲ ಅದರಲ್ಲಿಯೂ ಈ ದಾಂಡೇಲಿ ಮತ್ತು ಜೊಯ್ಡಾ ಅಂತ ತಾಲೂಕುಗಳು ಏನು ಬರ್ತಾವಲ್ಲ ಅಲ್ಲಿ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಹರಡಿಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇದು ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಅಂತ ನೋಡುವುದಾದರೆ ಇಲ್ಲಿ ಸರಿಸುಮಾರು 1350 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಇದು ಹರಡಿಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದು ಈ ಪಶ್ಚಿಮ ಘಟ್ಟಗಳು ಏನು ಬರ್ತಾವಲ್ಲ ಪಶ್ಚಿಮ ಘಟ್ಟಗಳ ಉತ್ತರ ಭಾಗದಲ್ಲಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಮತ್ತು ಇದು ಅತ್ಯಂತ ದಟ್ಟವಾದ ಅರಣ್ಯದಿಂದ ಆವೃತವಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಇನ್ನು ಇದು ಯಾವ ರೀತಿ ಗಡಿಯನ್ನು ಹೊಂದಿದೆ ಅಂತ ನೋಡುವುದಾದರೆ ಇಲ್ಲಿ ಗೋವಾದಲ್ಲಿ ಏನು ಕಂಡು ಬರುತ್ತೆ ಅಲ್ಲ ಭಗವಾನ್ ಮಹಾವೀರ್ ವನ್ಯಜೀವಿ ಧಾಮ, ಅದರೊಂದಿಗೆ ಏನಿದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆಯಲ್ಲ ಇದು ಗೋವಾದ ಭಗವಾನ್ ಮಹಾವೀರ ವನ್ಯಜೀವಿ ಧಾಮದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಮತ್ತೊಂದು ಯಾವುದಪ್ಪ ಅಂತಂದರೆ ಮೂಲಂ ರಾಷ್ಟ್ರೀಯ ಉದ್ಯಾನವನ ಅಂತ ಏನು ಬರುತ್ತಲ್ಲ ಅದರೊಂದಿಗೂ ಕೂಡ ಇದು ಗಡಿಯನ್ನು ಹಂಚಿಕೊಂಡಿದೆ ಅಂತ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಮೂಲಕ ಕಾಳಿ ನದಿ ಹರಿಯುತ್ತೆ ಅಂತ ಹೇಳಿದೆ. ಸೊ ಈ ಕಾಳಿ ನದಿ ಏನಿದೆಯಲ್ಲ ಇದು ಅರಬ್ಬಿ ಸಮುದ್ರಕ್ಕೆ ಸೇರುವ ನದಿಯಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂತಂದರೆ ಈ ಒಂದು ಪ್ರದೇಶದಲ್ಲಿ ನಾವು ಜಲಾಶಯಗಳನ್ನು ಕೂಡ ನೋಡ್ಬೋದು. ಅಂದರೆ ಇಲ್ಲಿ ಕೊಡಸಳ್ಳಿ ಅಣೆಕಟ್ಟು ಆಗಲಿ, ಕಂದ್ರ ಅಣೆಕಟ್ಟು ಆಗಲಿ, ಸೂಪಾ ಅಣೆಕಟ್ಟು ಆಗಲಿ, ಈ ಅಣೆಕಟ್ಟುಗಳು ಎಲ್ಲಿ ಬರ್ತಾವಂದರೆ ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಏನು ಹೇಳಿದೆ ಅಲ್ಲ ಅಂದರೆ ಇಲ್ಲಿ ಈ ಅಣಸಿ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಏನು ಹೇಳಿದೆ ಅಲ್ಲ ಇಲ್ಲಿ ಈ ಜಲಾಶಯಗಳು ಕಂಡು ಬರುವುದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಸಾತೋಡಿ ಮತ್ತು ಮಾಗೋಡಿ ಜಲಪಾತಗಳು ಕೂಡ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಕಾಣ್ಬೋದಾಗಿದೆ. ಯಾವ ಜಲಪಾತ ಅಂತ ಹೇಳಿದೆ, ಸಾತೋಡಿ ಮತ್ತು ಮಾಗೋಡಿ ಜಲಪಾತಗಳು ಕಂಡು ಬರ್ತಾವಂತ ಹೇಳಿದೆ. ಸೊ ನೆಕ್ಸ್ಟ್ ಇಲ್ಲಿ ಯಾವ ಒಂದು ವಿಧದ ಕಾಡನ್ನು ಇದು ಹೊಂದಿದೆ ಅಂತ ನೋಡೋದಾದರೆ ಇಲ್ಲಿ
ಅರೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂದರೆ ಸೆಮಿ ಎವರ್ಗ್ರೀನ್ ಕಾಡುಗಳನ್ನು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಅಂದರೆ ಎವರ್ಗ್ರೀನ್ ಕಾಡುಗಳನ್ನು ಇದು ಒಳಗೊಂಡಿದೆ ಅಂತ ನಾವು ಇಲ್ಲಿ ತಿಳಿಬೇಕಾಗುತ್ತೆ. ಸೊ ಇಲ್ಲಿ ಇದು ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳು ಅಂದರೆ ಇಲ್ಲಿ ಸೆಮಿ ಎವರ್ಗ್ರೀನ್ ಮತ್ತು ಎವರ್ಗ್ರೀನ್ ಕಾಡುಗಳನ್ನು ಹೊಂದಿರುವುದರಿಂದ ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಕಪ್ಪು ಚಿರತೆಗಳನ್ನು ನಾವು ಇಲ್ಲಿ ಕಾಣಬಹುದು. ಸೊ ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಕಪ್ಪು ಚಿರತೆಗಳು ಕಂಡುಬರುವ ಕಾಡುಗಳಲ್ಲಿ ಇದು ಅಗ್ರಸ್ಥಾನದಲ್ಲಿದೆ ಅಂತ ನಾವಿಲ್ಲಿ ತಿಳಿಯಬೇಕಾಗುತ್ತೆ. ಇನ್ನು ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನು ವಿಶೇಷತೆಯಪ್ಪ ಅಂತಂದರೆ ಇಲ್ಲಿ ಮಲಬಾರ್ ಪೈಡ್ ಹಾರ್ನ್ ಬಿಲ್ಗಳು ಇಲ್ಲಿ ಕಾಣಬಹುದು. ಸೊ ಈ ಮೂಲಕ ಇಲ್ಲಿ ದಾಂಡೇಲಿಯನ್ನು ಅಂತ ಗುರುತಿಸಲಾಗಿದೆ, ಇಲ್ಲಿ ಹಾರ್ನ್ ಬಿಲ್ಗಳ ರಾಜಧಾನಿ ಅಂತ ಗುರುತಿಸಲಾಗಿದೆ. ಯಾವ ಪ್ರದೇಶನ ಈ ದಾಂಡೇಲಿ ಪ್ರದೇಶ ಅಂತ ಏನಿದೆ ಅಲ್ಲ, ಇದನ್ನು ಹಾರ್ನ್ ಬಿಲ್ಗಳ ರಾಜಧಾನಿ ಅಂತ ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಸೊ ನಾನು ನಿಮಗೆ ಈಗಾಗಲೇ ತಿಳಿಸಿದೆ, ಇದು ಕರ್ನಾಟಕದ ಅತ್ಯಂತ ದಟ್ಟವಾದ ಅರಣ್ಯ ಪ್ರದೇಶಗಳಲ್ಲಿ ಒಂದಾಗಿದೆ ಅಂತ ನಾನು ತಿಳಿಸಿದೆ. ಸೊ ಇಲ್ಲಿ ಕಾಳಿ ನದಿ ಏನಿದೆ ಅಲ್ಲ, ಈ ಕಾಳಿ ನದಿಯಲ್ಲಿ ಒಂದು ಸಾಹಸ ಕ್ರೀಡೆ ನಡೆಯುತ್ತೆ. ಅದು ಯಾವ ಕ್ರೀಡೆ ಅಪ್ಪ ಅಂತಂದರೆ ಈ ವೈಟ್ ವಾಟರ್ ರಾಫ್ಟಿಂಗ್ ಅಂತ ಒಂದು ಕ್ರೀಡೆ ನಡೆಯುತ್ತೆ. ಸೊ ಈ ವೈಟ್ ವಾಟರ್ ರಾಫ್ಟಿಂಗ್ ಅಂತ ಏನು ಕ್ರೀಡೆ ಇದೆ ಅಲ್ಲ, ಇದು ಕಾಳಿ ನದಿಯಲ್ಲಿ ನಡೆಯುವ ಒಂದು ಪ್ರಸಿದ್ಧ ಸಾಹಸ ಕ್ರೀಡೆ ಅಂತ ನಾವಿಲ್ಲಿ ಗುರುತಿಸಬಹುದಾಗಿದೆ. ಸೊ ಇದು ಕೂಡ ಇಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿದೆ ಅಂತ ಹೇಳ್ಬೋದು. ಅಂದರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಇರುವುದರಿಂದ ಇದು ಕೂಡ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿದೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಬಾಕ್ಸೈಟ್ ಏನಿತ್ತಲ್ಲ, ಆ ಬಾಕ್ಸೈಟ್ನ ಒಂದು ಗಣಿಗಾರಿಕೆ ನಡೆಯುತ್ತಿತ್ತು. ಬಟ್ ಇತ್ತೀಚೆಗೆ ಈ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಇಲ್ಲಿ ಏನು ಮಾಡಲಾಗಿದೆ, ಈ ಬಾಕ್ಸೈಟ್ ಗಣಿಗಾರಿಕೆಯನ್ನು ನಿಷೇಧಿಸಲಾಗಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಇನ್ನು ಇದನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂದರೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಗುರುತಿಸಲಾಗಿದೆ. ಅಂದರೆ ಈ ಕಾಳಿ ನದಿ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅಲ್ಲ, ಇದನ್ನು ಪರಿಸರ ಸೂಕ್ಷ್ಮ ವಲಯವೆಂದು ಇಲ್ಲಿ ಘೋಷಿಸುವ ಮೂಲಕ ಇಲ್ಲಿ ಏನು ಮಾಡಲಾಗಿದೆ ಅಂದರೆ ಈ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ನಾವು ಇಲ್ಲಿ ಅನಸಿ ಅಥವಾ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಬಗ್ಗೆ ಕೂಡ ತಿಳಿದುಕೊಂಡಿವಿ. ಸೊ ಈ ಮೂಲಕ ಇಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ತಿಳಿದುಕೊಂಡಿವಿ, ಈ ಬಂಡೀಪುರ್, ನಾಗರಹೊಳೆ, ಭದ್ರಾ ಮತ್ತು ಅನಸಿ ಅಥವಾ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ತಿಳಿದುಕೊಂಡಿವಿ. ಸೊ ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ BRT ಹುಲಿ ಸಂರಕ್ಷಿತ ಪ್ರದೇಶ ಬಗ್ಗೆ ಕೂಡ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಸೊ ಬನ್ನಿ, ಹಾಗಿದ್ರೆ ಕೊನೆಯದಾಗಿ ನಾವು BRT ಅಂದರೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಹುಲಿ ಸಂರಕ್ಷಣಾ ಪ್ರದೇಶ ಏನಿದೆಯಲ್ಲ, ಇದ್ರ ಬಗ್ಗೆ ಕೂಡ ಇಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸೊ ಈ BRT ಏನಿದೆಯಲ್ಲ, ಇದು ಕರ್ನಾಟಕದ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ ಅಂತ ನಾವು ಇಲ್ಲಿ ತಿಳಿದುಕೊಂಡಿದ್ವಿ. ಸೊ ಇದನ್ನು ಯಾವಾಗ ಘೋಷಣೆ ಮಾಡಲಾಗಿತ್ತು ಅಂತಂದರೆ 1974ರಲ್ಲಿ ಇದನ್ನು ವನ್ಯಜೀವಿ ಧಾಮ ಅಂತ ಘೋಷಿಸಲಾಗಿತ್ತು. ಸೊ ನೆಕ್ಸ್ಟ್ ಇಲ್ಲಿ 2011ರಲ್ಲಿ ಏನು ಮಾಡಲಾಯಿತು, ಇದನ್ನು ಇಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ, ಅಂದರೆ ನಮ್ಮ ಭಾರತದಲ್ಲಿ ಹುಲಿ ಸಂರಕ್ಷಿತ ಏನಿದೆ ಅಲ್ಲ ಪ್ರದೇಶ ಅಂತ ಏನಿದೆ ಅಲ್ಲ, ಅದರ ಒಂದು ಅಡಿಯಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಇದನ್ನು 2011ರಲ್ಲಿ ಈ BRTಯನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಲಾಯಿತು. ಸೊ ನೆಕ್ಸ್ಟ್ ಇದು ಕೂಡ ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಒಂದು ಪ್ರದೇಶದಲ್ಲಿದೆ. ಅಂದರೆ ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುತ್ತವೆ ಅಲ್ಲ, ಅದಕ್ಕೆ ಇಲ್ಲಿ ಸೇತುವೆಯಂತೆ ಅಂದರೆ ಎಕೋಲಾಜಿಕ್ ಏನಿದು ಬ್ರಿಡ್ಜ್ ಅಥವಾ ಜೈವಿಕ ಕೊಂಡಿಯಂತೆ ಇದು ಕಾಣಿಸಿಕೊಳ್ಳುತ್ತದೆ. ಯಾವುದು BRT ಹುಲಿ ಸಂರಕ್ಷಿತ ಪ್ರದೇಶ, ಇದು ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಒಂದು ಸೇತುವೆಯಂತೆ ಅಂದರೆ ಎಕಾಲಜಿಕಲ್ ಬ್ರಿಡ್ಜ್ ಅಂತೆ ಇದು ಕಾಣಿಸಿಕೊಳ್ಳುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದು ಯಾವ ಒಂದು ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂತ ಹೇಳಿದೆ, ಈ ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಏನಿದೆಯಲ್ಲ, ಅಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ. ಸೊ ಈ ಮೂಲಕ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮತ್ತು BRT ಹುಲಿ ಸಂರಕ್ಷಿತ ಪ್ರದೇಶ ಇವೆರಡೂ ಕೂಡ ಒಂದೇ ಜಿಲ್ಲೆಯಲ್ಲಿ ನಾವು ಕಾಣಿಸಿಕೊಳ್ಳುವುದನ್ನು ನೋಡ್ಬೋದು.
ಸೊ ನೆಕ್ಸ್ಟ್ ಇದು ಸರಿಸುಮಾರು ಎಷ್ಟು ವಿಸ್ತೀರ್ಣ ಹೊಂದಿದೆ ಅಂತ ನೋಡುವುದಾದರೆ ಇದು ಸರಿಸುಮಾರು 574.82 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಇದು ಸಮುದ್ರ ಮಟ್ಟದಿಂದ ಸುಮಾರು 5091 ಅಡಿ ಎತ್ತರದಲ್ಲಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಈ BRT ಹುಲಿ ಸಂರಕ್ಷಿತ ಪ್ರದೇಶ ಏನಿದೆಯಲ್ಲ ಇಲ್ಲಿ ಇದು ಯಾವುದಕ್ಕೆ ಒಂದು ಕೇಂದ್ರ ಬಿಂದು ಆಗಿದೆ ಅಂತಂದರೆ ಈ ಬೆಟ್ಟಗಳ ತುದಿಯಲ್ಲಿರುವ ಪುರಾತನ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಏನಿದೆಯಲ್ಲ ಈ ದೇವಾಲಯಕ್ಕೆ ಇದು ಕೇಂದ್ರ ಬಿಂದು ಆಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಜೈವಿಕವಾಗಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ BRT ರಾಷ್ಟ್ರೀಯ ಉದ್ಯಾನವನ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆಯಲ್ಲ ಇದು 2 ಬೆಟ್ಟಗಳ ನಡುವೆ ಸಂಧಿಸುತ್ತದೆ ಅಂತ ಹೇಳಿದೆ. ಅವು ಎರಡು ಯಾವ ಅಂತ ಹೇಳಿದೆ, ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎರಡೂ ಸಂಧಿಸುವ ಸ್ಥಾನದಲ್ಲಿರುವುದರಿಂದ ಈ 2 ಪ್ರದೇಶಗಳ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಇಲ್ಲಿ ಯಾವ್ಯಾವ ಸಸ್ಯ ವರ್ಗವನ್ನು ನಾವಿಲ್ಲಿ ಕಾಣಬಹುದು ಅಂದರೆ ಈ ಶುಷ್ಕ ಪರ್ಣಪಾತಿ ಮತ್ತು ನಿತ್ಯ ಹರಿದ್ವರ್ಣ ಮತ್ತು ಸೋಲಾ ಅರಣ್ಯಗಳ ಮಿಶ್ರಣವಿದೆ ಅಂತ ನಾವಿಲ್ಲಿ ನೋಡ್ಬೋದು. ಯಾವ್ಯಾವುದಂತ ಹೇಳಿದೆ, ಈ ಶುಷ್ಕ ಪರ್ಣಪಾತಿ, ನಿತ್ಯ ಹರಿದ್ವರ್ಣ ಮತ್ತು ಸೋಲಾ ಅರಣ್ಯಗಳ ಮಿಶ್ರಣ ಯಾವುದು ಹೊಂದಿದೆ ಅಂದರೆ ಈ BRT ಹುಲಿ ಸಂರಕ್ಷಿತ ಪ್ರದೇಶ ಹೊಂದಿದೆ ಅಂತ ನಾನು ಹೇಳಿದೆ. ಸೊ ನೆಕ್ಸ್ಟ್ ಇಲ್ಲಿ ಈ ಬುಡಗಟ್ಟು ಜನಾಂಗಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಸೊ ಯಾವ ಒಂದು ಬುಡಗಟ್ಟು ಜನಾಂಗವನ್ನು ಕಾಣ್ಬೋದು ಅಂದರೆ ಈ ಸೋಲಿಗರು ಈ ಅರಣ್ಯದ ಮೂಲ ನಿವಾಸಿಗಳು ಅಂತ ನಾವಿಲ್ಲಿ ಕಾಣ್ಬೋದಾಗಿದೆ. ಯಾರು? ಸೋಲಿಗರು ಅಂತ ಹೇಳಿದೆ. ಸೊ ಈ ಸೋಲಿಗರು ಏನಿದಾರಲ್ಲ ಇವರು ಹುಲಿ ಸಂರಕ್ಷಿತ ಪ್ರದೇಶದ ಒಳಗೆ ಕಾನೂನುಬದ್ಧವಾಗಿ ವಾಸಿಸಲು ಮತ್ತು ಕಿರು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಲು ಇಲ್ಲಿ ಹಕ್ಕು ಪಡೆದ ಭಾರತದ ಮೊದಲ ಬುಡಗಟ್ಟು ಜನಾಂಗದವರು ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಅಂದರೆ ಈ ಮೊದಲ ಅಂದರೆ ಸೋಲಿಗರು ಏನಿದಾರಲ್ಲ ಈ ರೀತಿ ಹಕ್ಕು ಪಡೆದ ಮೊದಲ ಬುಡಗಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಈ ನಮ್ಮ ಭಾರತದಲ್ಲಿಯೇ ಸೋಲಿಗರು ಏನಿದ್ದಾರಲ್ಲ ಇವರು ಪ್ರಕೃತಿಯೊಂದಿಗೆ ಸಹಬಾಳ್ವೆಯಿಂದ ನಡೆಯುವವರು ಅಂತ ಇಲ್ಲಿ ಗುರುತಿಸಲಾಗಿದೆ. ಇನ್ನು ಇಲ್ಲಿ ಸೋಲಿಗರ ಪ್ರಸಿದ್ಧ ನೃತ್ಯವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಯಾವುದು ನೃತ್ಯಪ್ಪ ಅಂತಂದರೆ ಇಲ್ಲಿ ಗೋರುಕನ ನೃತ್ಯ ಅಂತ ಬರುತ್ತೆ. ಸೊ ಈ ಗೋರುಕನ ನೃತ್ಯ ಏನಿದೆಯಲ್ಲ ಇದು ಸೋಲಿಗರ ಒಂದು ವಿಶೇಷವಾದ ನೃತ್ಯ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ ಇದು ನಮ್ಮ ಕರ್ನಾಟಕದಲ್ಲಿ ಬರುವ 5 ಹುಲಿ ಸಂರಕ್ಷಿತ ಪ್ರದೇಶ ಏನಿದಾವಲ್ಲ ಅದ್ರ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ಈ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಸೊ ಈ ಒಂದು ಕ್ಲಾಸ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ನೆಕ್ಸ್ಟ್ ಕ್ಲಾಸ್ನೊಂದಿಗೆ ನಾನು ಮತ್ತೆ ನಿಮ್ಮೊಂದಿಗೆ ಸಿಗುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.